ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ನಾನು ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಮತ್ತು ನಾನು ತಿಂಡಿನ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ನಾನು ಡಬಲ್ ಬೀನ್ಸ್ನ ಹಾಕಿ ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೆ. ಆ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾನು ಹಾಕದೆ ಹೇಗೆ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಟೊಮೆಟೊ ಬಾತ್ಗೆ ನಾನು ಡಬಲ್ ಬೀನ್ಸ್ನ ಹಾಕಿ ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀನಿ. ನೀವು ಡಬಲ್ ಬೀನ್ಸ್ನ ಆ್ಯಡ್ ಮಾಡಿ ಟೊಮೆಟೊ ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಡಬಲ್ ಬೀನ್ಸ್ ಕೂಡ ಒಳ್ಳೆಯದು, ಮಕ್ಕಳಿಗೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಡಬಲ್ ಬೀನ್ಸ್ನ ನಾನು ನೈಟೇ ನೆನೆಸಿ ಅದನ್ನು ಬೆಳಗ್ಗೆ ಬಾತ್ಗೆ ಉಪಯೋಗಿಸ್ಕೊತಾ ಇದ್ದೀನಿ. ಮತ್ತು ಫ್ರೋಝನ್ ಬಟಾಣಿ ಸ್ವಲ್ಪ ಕೂಡ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲನೂ ಹಾಕಿ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ನಾನು ಹಸಿಮೆಣಸಿನ್ಕಾಯಿ ಮತ್ತು ಈಗ ನೋಡಿ ನಾನು ನೆನೆಸಿಟ್ಕೊಂಡಿರೋ ಅಂತಹ ಡಬಲ್ ಬೀನ್ಸ್ ನೈಟ್ ನೆನೆಸಿ ನಾನು ಅದನ್ನು ಬೆಳಗ್ಗೆನೇ ಉಪಯೋಗಿಸ್ಕೊತಾ ಇದ್ದೀನಿ. ಡಬಲ್ ಬೀನ್ಸ್ ಮತ್ತು ಫ್ರೋಝನ್ ಬಟಾಣಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ನಾವು ಯಾಕೆ ಅಂದರೆ ನಾವು ರಾ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಪುಲಾವ್ ಆಗಲಿ ಟೊಮೆಟೊ ಬಾತ್ ಯಾವುದೂ ಚೆನ್ನಾಗಿರಲ್ಲ. ಅದಕ್ಕೆ ಅದೆಲ್ಲ ರಾ ಸ್ಮೆಲ್ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಖಾರಕ್ಕೆ ಖಾರದ ಪುಡಿ, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡ್ರನ್ನ ಹಾಕ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಒಂದು 5 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. 1.5 ಗ್ಲಾಸ್ ಅಕ್ಕಿಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊಗಳನ್ನ 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಟೊಮೆಟೊನ ಹಾಕ್ಕೋತೀನಿ. ಮತ್ತು ಟೊಮೆಟೊನೂ ಅಷ್ಟೇ ಎಲ್ಲ ಹಾಕಿ ಚೆನ್ನಾಗಿ ಅದೆಲ್ಲ ನಾವು ಅದೆಲ್ಲ ಎಣ್ಣೆ ಮೇಲ್ಗಡೆ ಬರೋ ಅಷ್ಟು ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು 1.5 ಗ್ಲಾಸ್ ಅಕ್ಕಿನ ನಾನು ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿರ್ತೀನಿ. ಇದಕ್ಕೆ ನೀವು ಬಾಸ್ಮತಿ ರೈಸ್ ಆದರೂ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಬುಲೆಟ್ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬಾಸ್ಮತಿ ರೈಸ್ ಹಾಕಿದ್ರೂ ನಿಮಗೆ ಚೆನ್ನಾಗಿ ಆಗುತ್ತೆ. 1.5 ಗ್ಲಾಸ್ ಅಕ್ಕಿನ ನಾನು ಹಾಕ್ಕೊಂಡು ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾನು 3 ಗ್ಲಾಸ್ ನೀರನ್ನ ಹಾಕೋತೀನಿ. ಪಲಾವ್ ಮಾಡೋವಾಗ ಮತ್ತು ಈ ಥರ ಟೊಮೆಟೊ ಬಾತ್ ಅದೆಲ್ಲ ಮಾಡೋವಾಗ ನಿಮಗೆ ಗ್ಲಾಸ್ಗೆ 2 ಗ್ಲಾಸ್ ನೀರು ಮತ್ತು 1.5 ಗ್ಲಾಸ್ಗೆ 3 ಲೋಟ ನೀರು ಆ ಥರ ನಾವು ಕರೆಕ್ಟಾಗಿ ಮೆಷರ್ಮೆಂಟ್ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಉದುದ್ರಾಗಿ ಆಗುತ್ತೆ. ನಿಮಗೆ ಪುಲಾವ್ ಆಗಲಿ ಟೊಮೆಟೊ ಬಾತ್ ಆಗಲಿ. ಈಗ ನಾನು 1.5 ಲೋಟಕ್ಕೆ 3 ಲೋಟ ನೀರು ಹಾಕಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಉದುದ್ರಾಗಿ ಆಗಿದೆ ಅಂತ. ಮತ್ತು ತುಂಬ ಟೇಸ್ಟಿಯಾಗೂ ಇತ್ತು. ನೀವು ಅಷ್ಟೇ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ನಿಮಗೆ ಬೇಗ ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಮಕ್ಕಳು ಈ ಡಬಲ್ ಬೀನ್ಸ್ ಅದನ್ನೆಲ್ಲ ತಿಂದಂಗೆ ಆಗುತ್ತೆ. ನೋಡಿ ಈಗ ಸ್ವಲ್ಪ ಡಬಲ್ ಬೀನ್ಸ್ ನೆನೆಸಿರೋದು ಉಳ್ಕೋತು. ಅದನ್ನು ನಾನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಟೊಮೆಟೊ ಬಾತ್ ಅಥವಾ ಪುಲಾವ್ ಏನಾರು ಮಾಡುವಾಗ ಅದನ್ನು ಉಪಯೋಗಿಸ್ಕೋತೀನಿ. ಮತ್ತು ನುಗ್ಗೆಕಾಯಿನ ತೊಗೊಬಂದಿದ್ರು. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗಿಬಿಡತ್ತೆ ಅದು. ಅದಕ್ಕೆ ನಾವು ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಡೋದ್ರಿಂದ 1 ವಾರ ಗಂಟ ನಮಗೆ ಹಾಗೆ ಫ್ರೆಶ್ ಆಗಿ ಇರುತ್ತೆ. ಮತ್ತು ನಾನು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ನೋಡಿ ನನ್ನ ಕಿಚನಲ್ಲಿ ಒಂದು ಚಿಕ್ಕ ಕಡ್ಡಿ ಹಾಕಿದ್ದೆ ಅಷ್ಟೇ, ಮನಿ ಪ್ಲ್ಯಾಂಟು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಮತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಂಡೇ ಆಗಿರೋದ್ರಿಂದ ನನಗೆ ಎಲ್ಲ ಡೈಲಿ ಒರೆಸ್ತೀನಿ. ಮಂಡೇ ಸ್ವಲ್ಪ ಬೇಗ ಕೆಲಸ ಮಾಡ್ಕೋತಿದ್ದೀನಿ. ಯಾಕಂದರೆ ಮಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಮಂಡೇ ವಾರ ಅಲ್ವಾ, ಅದಕ್ಕೆ ಬೇಗ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ.
ಮಾಮೂಲಿ ನಾನು ಟೇಬಲೆಲ್ಲ ಒರೆಸ್ಕೊಂಡು ಟೇಬಲ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಡಸ್ಟಿಂಗ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೋತೀನಿ. ಮನೆಯೆಲ್ಲ ಒರೆಸಿ ನಾವು ಡೈಲಿ ಮನೆಯೆಲ್ಲ ಒರೆಸ್ಕೊಂಡು ಮನೆಯಲ್ಲಿ ದೇವ್ರ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದಕ್ಕೆ ನಾವು ಡೈಲಿ ಮನೇನ ಕ್ಲೀನಾಗಿ ಇಟ್ಕೊಂಡು ಮತ್ತು ಬೆಳಗ್ಗೆ ಸಂಜೆ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ನೋಡಿ, ಮನೆಯೆಲ್ಲ ಕ್ಲೀನ್ ಆಯಿತು. ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ತಾಯಿದ್ದೀನಿ ಬೆಳಗ್ಗೆ. ಮತ್ತು ನಾವು ದೀಪ ಹಚ್ಚೋವಾಗ ನಾವು ಮ್ಯಾಚ್ ಸ್ಟಿಕ್ಕಿಂದ ಬೆಂಕಿ ಕಡ್ಡಿಯಿಂದ ನಾವು ದೀಪನ ಹಚ್ಚಬಾರ್ದು. ಡೈರೆಕ್ಟಾಗಿ ಗಂಧದ ಕಡ್ಡಿಯಿಂದ ನಾವು ದೀಪನ ಹಚ್ಕೋಬೇಕು. ಆ ಥರ ಹಚ್ಕೊಂಡ್ರೆ ಒಳ್ಳೆಯದು. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಗ್ರಾಸರೀಸ್ ಎಲ್ಲ ಬಾಕ್ಸಲ್ಲೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಫಿಲ್ ಮಾಡ್ಕೋತಾ ಇದ್ದೆ. ಫ್ರೀ ಟೈಮ್ ಇರೋವಾಗ ನಾನು ಈ ಥರದ ಕೆಲಸಗಳನ್ನ ಮಾಡ್ಕೋತೀನಿ. ಮತ್ತು ನಂದು ಒಂದು ಸ್ಯಾರಿಗೆ ನಾನು ಕುಚ್ಚು ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೆ. ಮತ್ತು ಎಲ್ಲ ಸ್ಯಾರಿಗೂ ನಾನು ಕ್ರೋಶಾ ವರ್ಕ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ಸ್ಯಾರಿಗೆ ಸಿಂಪಲ್ಲಾಗಿ ನಾನು ಬೇಬಿ ಕುಚ್ಚನ್ನ ಹಾಕೋಣ ಅಂತ ಹಾಕ್ತಾಯಿದ್ದೆ. ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಹಾಕಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.